ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಿಗೆ ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿರುವಂತಹ ಸೆನ್ಸಸ್ 2027 ಭಾರತದ ಜನಗಣತಿ 2027ರ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತ ಸರ್ಕಾರದ 2027ನೇ ಸಾಲಿನ ಜನಗಣತಿ ಸೆನ್ಸಸ್ 2027 ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುದರ್ಶನ್ ಪಟ್ನಾಯಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುದರ್ಶನ್ ಪಟ್ನಾಯಕ್ ಅವರು 2027ರ ಭಾರತೀಯ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2027ರಲ್ಲಿ ನಡೆಯುವ ಜನಗಣತಿ ಭಾರತದ ಎಷ್ಟನೇ ಜನಗಣತಿ ಆಗಿದೆ? ಸರಿ ಉತ್ತರ ಭಾರತದ 16ನೇ ಜನಗಣತಿ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಜನಗಣತಿ ಹಾಗಾದ್ರೆ ಯಾವಾಗ ನಡೀತು ಕೇಳಿದ್ರೆ, ಭಾರತದ ಮೊದಲ ಜನಗಣತಿ ಯಾವಾಗ ನಡೀತು ಕೇಳಿದ್ರೆ 1872ರಲ್ಲಿ ನಡೀತು. ಆಗ ಭಾರತವನ್ನ ಬ್ರಿಟಿಷ್ ಸರ್ಕಾರ ಆಳ್ತಿತ್ತು. ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಭಾರತದ ಮೊದಲ ಜನಗಣತಿ ಆಗಿತ್ತು ಮತ್ತು ಆಗ ಗವರ್ನರ್ ಜನರಲ್ ಆಗಿದ್ದವರು ಲಾರ್ಡ್ ಮೇಯೋ ಕಾಲದಲ್ಲಿ 1872ರಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಜನಗಣತಿ ಆಗುತ್ತೆ. ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳ್ಬೋದು: ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಈ ಸರಿ ನಡೀತಿರುವಂತಹ ಜನಗಣತಿ ಸ್ವತಂತ್ರ ಭಾರತದ ಅಂದ್ರೆ ಸ್ವತಂತ್ರ ಬಂದ ನಂತರ ಎಷ್ಟನೇ ಜನಗಣತಿ ಇದು ಅಂತೇಳಿ. ಸೊ ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿ ಅಂತ ಕೇಳಿದ್ರೆ 8ನೇ ಜನಗಣತಿ. ಸ್ನೇಹಿತರೆ, ನಿಮ್ಮೆಲ್ಲ ಮನೆಗಳಿಗೆ ಈಗಾಗಲೇ ಬಂದು ಹೌಸ್ ಬ್ಲಾಕಿಂಗ್ ಲಿಸ್ಟ್ ಅನ್ನ HBL ಅನ್ನ ಮಾಡಿರ್ತಾರೆ. ಅಂದ್ರೆ ಈ 2 ಹಂತದಲ್ಲಿ ನಡೆಯುವಂತ ಒಂದು ಜನಗಣತಿ ಇದು. ಈ ವರ್ಷದ್ದು 2 ಹಂತ. ಒಂದು ಹೌಸ್ ಬ್ಲಾಕಿಂಗ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ 2027 ಅಲ್ಲಿ ಜನಗಣತಿಯನ್ನ ಮಾಡ್ತಾರೆ. ಅದ್ರ ಬಗ್ಗೆ ಮತ್ತೆ ನೋಡೋಣ. 2027ರಲ್ಲಿ ನಡೆಯುವ ಜನಗಣತಿ ಸ್ವರೂಪ ಯಾವ ರೀತಿಯದ್ದು? ಸ್ವರೂಪ ಯಾವ ರೀತಿಯದ್ದು ಕೇಳಿದ್ರೆ ಇದು ಸಂಪೂರ್ಣ ಡಿಜಿಟಲ್. ನಿಮಗೆ ಈಗ ಆಲ್ರೆಡಿ ಟೀಚರ್ಸ್ಗಳು ಬಂದು ಮನೆಗೆ ಸಂಬಂಧಪಟ್ಟಂತಹ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ನೀವು ಗಮನಿಸಿ, ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಈ ಒಂದು ಮಾಹಿತಿಯನ್ನು ಫಿಲ್ ಮಾಡಿರ್ತಾರೆ. 2011ರಲ್ಲಿ ನಾವು ಜನಗಣತಿ ಮಾಡಿದಾಗ ನಾವು ಅದನ್ನು ಪೇಪರ್ ಸೆನ್ಸಸ್ ಮಾಡಿದ್ವಿ. ಅಂದರೆ ಪೇಪರ್ಗಳಲ್ಲಿ ನಾವು ಮಾಹಿತಿಯನ್ನು ಬರ್ಕೊಂಡು ಅನಂತರ ಅದನ್ನ ಸಬ್ಮಿಟ್ ಮಾಡಿದ್ವಿ. ಬಟ್ ಈ ಸರಿಯ ಜನಗಣತಿ ಕಂಪ್ಲೀಟ್ ಆಗಿ ಒಂದು ಡಿಜಿಟಲ್ ಜನಗಣತಿ. ಎಲ್ಲ ಮಾಹಿತಿ ಕೂಡ ಮೊಬೈಲಲ್ಲೇ ಫೀಡ್ ಆಗುತ್ತೆ ಮತ್ತು ಅದು ಮುಂದಿನ ಆಫೀಸ್ಗಳಿಗೆ ಮತ್ತು ಕೇಂದ್ರ ಸರ್ಕಾರದವರೆಗೆ ಸೆಂಡ್ ಆಗುವಂಥದ್ದು. ಸೊ ಸಂಪೂರ್ಣ ಡಿಜಿಟಲ್ ಜನಗಣತಿ 2027 ಇದು ಮತ್ತು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಇದು. ನೋಟ್ ಮಾಡ್ಕೊಳ್ಳಿ. 2027ರ ಜನಗಣತಿಯ ಮೋಟೋ ಏನು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ವಾಟ್ ಈಸ್ ದ ಮೋಟೋ ಆಫ್ 2027 ಸೆನ್ಸಸ್? ದ ರೈಟ್ ಆನ್ಸರ್ ಈಸ್ ಪಬ್ಲಿಕ್ ವೆಲ್ಫೇರ್ ಥ್ರೂ ಪಬ್ಲಿಕ್ ಪಾರ್ಟಿಸಿಪೇಷನ್. ಪಬ್ಲಿಕ್ ವೆಲ್ಫೇರ್ ಥ್ರೂ ಪಬ್ಲಿಕ್ ಪಾರ್ಟಿಸಿಪೇಷನ್ ಅನ್ನೋದು 2027ರ ಜನಗಣತಿಯ ಮೋಟೋ ಆಗಿದೆ. 2027ರ ಜನಗಣತಿಯ ಅಫಿಷಿಯಲ್ ಲೋಗೋ ಏನು? ಇದರ ಅಫಿಷಿಯಲ್ ಲೋಗೋ ಯಾವುದು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಅಫಿಷಿಯಲ್ ಲೋಗೋ ಏನು ಕೇಳಿದ್ರೆ, ಅಫಿಷಿಯಲ್ ಲೋಗೋ ಪ್ರಗತಿ ಮತ್ತು ವಿಕಾಸ. ಪ್ರಗತಿ ಮತ್ತು ವಿಕಾಸ ಇದೆಯಲ್ಲ, ಇದು ಅಫಿಷಿಯಲ್ ಲೋಗೋ. ಏನಿದು ಪ್ರಗತಿ ಮತ್ತು ವಿಕಾಸ ಅಂದ್ರೆ, ನೋಡಿ, ನಿಮ್ಮ ಮನೆಗಳಿಗೆ ಬರುವಂತಹ ಎನ್ಯುಮರೇಟರ್ ಅಂದ್ರೆ ಗಣತಿದಾರರು, ಟೀಚರ್ಸ್ ಏನು ಬರ್ತಾ ಇದಾರಲ್ಲ, ಸೊ ಅವರನ್ನೇ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಲೋಗೋವನ್ನು ಮಾಡಲಾಗಿದೆ. ಹಾಗಾದ್ರೆ ಪ್ರಗತಿ ಅಂತ ಅಂದ್ರೆ ಏನು ಕೇಳಿದ್ರೆ ಫೀಮೇಲ್ ಎನ್ಯುಮರೇಟರ್. ಏನಿದು ಫೀಮೇಲ್ ಎನ್ಯುಮರೇಟರ್ ಅಂದ್ರೆ ಮಹಿಳಾ ಗಣತಿದಾರರು. ಇನ್ನು ವಿಕಾಸ ಅಂದ್ರೆ ಮೇಲ್ ಎನ್ಯುಮರೇಟರ್. ಪುರುಷ ಗಣತಿದಾರರು ಅಂತೇಳಿ. ಸೊ ಪುರುಷ ಮತ್ತು ಮಹಿಳಾ ಗಣತಿದಾರರನ್ನೇ ಗಮನದಲ್ಲಿಟ್ಕೊಂಡು ಲೋಗೋವನ್ನು ಸೃಷ್ಟಿ ಮಾಡಲಾಗಿದೆ. ಲೋಗೋ ಹೆಸರು ಪ್ರಗತಿ ಮತ್ತು ವಿಕಾಸ. 2027ರ ಜನಗಣತಿ ಯಾವ ಹೊಸ ಸ್ವರೂಪದಲ್ಲಿದೆ? ಒಂದು ಹೊಸ ರೂಪದಲ್ಲಿ ಇರುವಂತ ಜನಗಣತಿ ಇದು. ಹಾಗಾದ್ರೆ ಇದು ಯಾವ ಸ್ವರೂಪದ ಜನಗಣತಿ ಕೇಳಿದ್ರೆ ಇದು ಜಾತಿ ಆಧಾರಿತ ಗಣತಿ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಜನಗಣತಿಯನ್ನ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ನಡೆಸಲಾಗುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಮಿನಿಸ್ಟ್ರಿ ಆಫ್
ಹೋಮ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರ ಒಂದು ಅಡಿಯಲ್ಲಿ, ಇದರ ನೇತೃತ್ವದಲ್ಲಿ ಅಡಿಯಲ್ಲಿ ಈ ಸೆನ್ಸಸ್ ಅನ್ನು ನಡೆಸಲಾಗುತ್ತೆ. ಯಾವ ಸಚಿವಾಲಯದ ಅಡಿಯಲ್ಲಿ 2027 ಜನಗಣತಿ ನಡೀತಾ ಇದೆ ಕೇಳಿದ್ರೆ ನೋಡಿ, 2027 ಜನಗಣತಿ ಅಂದ ತಕ್ಷಣ ನಿಮಗೆ ಡೌಟ್ ಬರ್ಬೋದು. ಏನಂದ್ರೆ 2026 ಅಂದ್ರೆ ಈ ವರ್ಷ ಕೂಡ ಮಾಡ್ತಿದಾರಲ್ಲ, ಅದು ಏನು ಅಂದ್ರೆ, ಸೊ ಇದು 2 ಭಾಗದಲ್ಲಿ ನಡೀತಿದೆ ಸ್ನೇಹಿತರೆ. ಪ್ರಸ್ತುತ ಭಾರತದ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಯಾರು? ಸರಿಯಾದ ಉತ್ತರ ಮೃತ್ಯುಂಜಯ ಕುಮಾರ ನಾರಾಯಣ ಪ್ರಸ್ತುತ ಭಾರತದ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಗಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಜನಗಣತಿಯ ಪ್ರಾರಂಭದ ಹಂತ ಯಾವ ಹೆಸರಿನಿಂದ ನಡೀತಾ ಇದೆ? ಅಂದ್ರೆ ಈಗ ಪ್ರೆಸೆಂಟ್ಲಿ ಆಗ್ತಿದೆಯಲ್ಲ 2026 ಅಲ್ಲಿ, ಇದು ಯಾವ ಹಂತ? ಇದು ನೋಡಿ ಏಪ್ರಿಲ್ 15ರಿಂದ ಮೇ 15ರವರೆಗೆ ನಡೀತು. ಸೊ ಇದು ಫಸ್ಟ್ ಒಂದು ಸ್ಟೆಪ್ ಇದು, ಅಥವಾ ಮೊದಲ ಹಂತ ಇದು. ಸೊ ಆದರೆ ಯಾವ ಹೆಸರಿನ ನಡೀತು ಕೇಳಿದ್ರೆ ಮನೆಗಳ ಪಟ್ಟಿ, ಮನೆಗಳ ಗಣತಿ. ಅಂದರೆ ಮನೆಗಳನ್ನು ಪಟ್ಟಿ ಮಾಡುವಂಥದ್ದು ಒಂದು ಹೆಬಿಟೇಷನ್ ಅಲ್ಲಿ ಅಥವಾ ಆ ಒಂದು ಎನಿಮರೇಟರಿ ಕೊಟ್ಟಿರುವಂತಹ ಒಂದು ಭಾಗದಲ್ಲಿ ಎಷ್ಟು ಮನೆಗಳಿದೆ ಮತ್ತು ಆ ಮನೆಗಳ ಸ್ವರೂಪ. ನಿಮಗೆ ಮನೆಗಳಿಗೆ ಬಂದ ಕೇಳಿರ್ತಾರೆ, ಮನೆಯ ನೆಲ ಹೇಗಿದೆ, ಮನೆಯಲ್ಲಿ ಎಷ್ಟು ಕೊಠಡಿಗಳಿದ್ದಾವೆ, ಮನೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇದೆಯಾ, ಚರಂಡಿ ವ್ಯವಸ್ಥೆ ಇದೆಯಾ, ಹಂಚೆ ಹಾಕಿದ್ದೀರಾ, ಮೇಲ್ಚಾವಣಿ ಯಾವ ರೀತಿ ಇದೆ. ಸೊ ಈ ರೀತಿ ಮಾಹಿತಿಯನ್ನು ಕೇಳಿರ್ತಾರೆ. ಅಂದರೆ ಈ ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮಾಡೋದು. ಅಂದರೆ ನೆಕ್ಸ್ಟ್ ನಾವು ಆಕ್ಚುಯಲ್ ಸೆನ್ಸಸ್ 2027ಗೆ ಮಾಡ್ತೀವಲ್ಲ, ಆಗ ಯಾವ ಮನೆ ಕೂಡ ಬಿಟ್ಟು ಹೋಗಬಾರ್ದು ಅನ್ನೋ ಉದ್ದೇಶದಿಂದ 2 ಹಂತದಲ್ಲಿ ಮಾಡ್ತಿದ್ದೀವಿ. ಒಂದು ಮನೆಗಳ ಪಟ್ಟಿ ಮಾಡಿ ಮನೆಗಳ ಗಣತಿ ಮಾಡೋದು. ಮುಂದಿನ ಹಂತದಲ್ಲಿ ಅದೇ ಮನೆಗಳ ಪಟ್ಟಿ, ಮನೆಗಳ ಗಣತಿ ಮಾಡಿರುವ ಜಾಗಕ್ಕೆ ಅದೇ ಎನಿಮರೇಟರ್ ಬಂದು ನಿಮ್ಮ ಜನಗಣತಿಯನ್ನು ಮಾಡ್ತಾರೆ. ಅಂದರೆ ಜನರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. 2027 ಜನಗಣತಿಯಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂದರೆ ಕೇಳಲಾಗಿತ್ತು. 2026 ಇದು ಮೊದಲ ಹಂತದಿದೆ ಆ್ಯಕ್ಚುಲಿ. ಅಂದರೆ ಮನೆಗಳನ್ನು ಪಟ್ಟಿ ಮಾಡಿದ್ರು ಮತ್ತು ಮನೆಗಳನ್ನು ಗಣತಿ ಮಾಡ್ತಾರಲ್ಲ, ಆಗ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ನಿಮ್ಮ ಮನೆಗೆ ಬಂದಂಥ ಶಿಕ್ಷಕರು 33 ಪ್ರಶ್ನೆಗಳನ್ನು ಕೇಳಿದರು. ಇದರಲ್ಲಿ ನೋಡಿ, ಇದರಲ್ಲಿ ವಿಶೇಷವಾಗಿ ಕಂಪ್ಲೀಟ್ ಆಗಿ ಮನೆಗೆ, ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಕಟ್ಟಡದ ವಿಧ ಯಾವುದು, ನೆಲ ಯಾವ ರೀತಿ ಇದೆ, ಮೇಲ್ಚಾವಣಿ ಯಾವ ರೀತಿ ಇದೆ, ಗೋಡೆ ಯಾವ ರೀತಿ ಇದೆ, ಲೈಟ್ ವ್ಯವಸ್ಥೆ ಇದೆಯಾ, ಮೊಬೈಲ್ ಇದೆಯಾ, ಟಿವಿ ಇದೆಯಾ, ಸೈಕಲ್ ಇದೆಯಾ, ಓನರ್ ಹೆಸರು ಇರ್ಬೋದು, ಟಾಯ್ಲೆಟ್ ಇದೆಯಾ, ತೆರೆದ ಚರಂಡಿ ಇದೆಯಾ, ಮುಚ್ಚಿದ ಚರಂಡಿ ವ್ಯವಸ್ಥೆ ಇದೆಯಾ, ಈ ರೀತಿ ದಂಪತಿಗಳು ಎಷ್ಟಿದ್ದಾರೆ, ಮನೆಗಳಲ್ಲಿ ಇರುವಂಥ ಒಟ್ಟು ಜನರ ಸಂಖ್ಯೆ ಎಷ್ಟು, ಒಟ್ಟು ಮನೆಗೆ ಸಂಬಂಧಪಟ್ಟಂತೆ ಬೇಸಿಕಲಿ ಅಬೌಟ್ ದ ಬಿಲ್ಡಿಂಗ್ ಆ್ಯಂಡ್ ಬಿಲ್ಡಿಂಗ್ ಸ್ಟ್ರಕ್ಚರ್, ದೀಸ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, 2027 ಜನಗಣತಿಯ 2ನೇ ಚರಣ, ಈಗ ಫಸ್ಟ್ ಫೇಸ್ ಆಯ್ತಲ್ಲ, ಸೆಕೆಂಡ್ ಫೇಸ್ ಯಾವಾಗ ನಡೆಯುತ್ತೆ ಅಂತ. ಸೆಕೆಂಡ್ ಫೇಸ್ ಯಾವಾಗ ನಡೆಯುತ್ತೆ ಕೇಳಿದ್ರೆ ಫೆಬ್ರವರಿ 1, 2027. ಫೆಬ್ರವರಿ 1, 2027 ಅಲ್ಲಿ ಸೆಕೆಂಡ್ ಫೇಸ್ ಈ ಒಂದು ಸೆನ್ಸಸ್ ನಡೆಯುವಂಥದ್ದು. ಜನಗಣತಿಯು ಈ ಕೆಳಗಿನ ಯಾವ ಅಧಿನಿಯಮದ ಪ್ರಕಾರ ಆಯೋಜಿಸಲಾಗುತ್ತೆ? ಅಂದ್ರೆ ಜನಗಣತಿ ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಲಾಗು ಆಗ್ಬೇಕಂದ್ರೆ ಒಂದು ಅಧಿನಿಯಮ, ಒಂದು ಆಕ್ಟ್ ಇರಬೇಕಾಗತ್ತೆ. ಹಾಗಾದ್ರೆ ಜನಗಣತಿ ಒಟ್ರಾಶಿ ಮಾಡಂಗಿಲ್ಲ, ಯಾವುದೋ ಒಂದು ಸರ್ಕಾರ ಬಂದು ಮಾಡಿ ಅಂತ ಹೇಳಂಗಿಲ್ಲ, ಯಾವುದೋ ಒಂದು ಅಧಿನಿಯಮದ ಅಡಿಯಲ್ಲೇ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಜನಗಣತಿ ಯಾವ ಅಧಿನಿಯಮದ ಅಡಿಯಲ್ಲಿ ಮಾಡಲಾಗುತ್ತೆ ಹೇಳಿದ್ರೆ ಜನಗಣನ ಅಧಿನಿಯಮ 1948. ಈ ಆಕ್ಟ್ನ ಆಧಾರದ ಮೇಲೆ, ಇದರ ಬೇಸ್ ಮೇಲೆ ಜನಗಣತಿಯನ್ನು ಮಾಡಲಾಗುತ್ತೆ. 2027 ಜನಗಣತಿಗೆ ಇಡಲಾದ ಒಟ್ಟು ಮೊತ್ತ ಎಷ್ಟು? ನೋಡಿ, ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2 ಫೇಸಲ್ಲಿ ನಡೆಯುವಂತಹ ಈ ಒಂದು ಜನಗಣತಿಗೆ ಕೇಂದ್ರ ಸರ್ಕಾರ ಇಡ್ತಾ ಇರುವಂತಹ ಒಟ್ಟು ಖರ್ಚಿನ ಮೊತ್ತ ನೋಡಿ. ಇಲ್ಲಿ ಎನ್ಯುಮರೇಟರಿಗೆ ಹಣ ಕೊಡಬೇಕಾಗತ್ತೆ, ಸೂಪರ್ವೈಸರ್ಸಿಗೆ ಕೊಡಬೇಕಾಗತ್ತೆ, ಚಾರ್ಜ್ ಆಫೀಸರ್ಸ್ ಕೊಡಬೇಕಾಗತ್ತೆ, DC ಗಳಿಗೆ, ಎಲ್ಲರಿಗೂ ಸಪ್ರೇಟ್ ಆಗಿ ಬೇರೆ ಬೇರೆ ರೀತಿಯ ಒಂದು ಎನ್ಯುಮರೇಷನ್ ಇರುತ್ತೆ. ನಾವು ಕೂಡ ಈ ಒಂದು ಸೆನ್ಸಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಡೀಟೇಲ್ಡ್ ಆಗಿ ಮಾಹಿತಿ ಗೊತ್ತಿದೆ ಅಂತಲೇ ಹೇಳ್ಬೋದು. ಸೊ 2027 ಜನಗಣತಿಯಲ್ಲಿ ಇಡಲಾದ ಒಟ್ಟು ಮೊತ್ತ ಎಷ್ಟು ಕೇಳಿದ್ರೆ 11,718.24 ಕೋಟಿ ರೂಪಾಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜನಗಣತಿಯ ಮೊದಲ ಚರಣ ಪ್ರಾರಂಭವಾಗಿದೆ, ಅದು ಫಸ್ಟ್ ಫೇಸ್ ಶುರುವಾಗಿದೆ ಯಾವಾಗ ಅಂತೇಳಿ. ಸರಿಯಾದ ಉತ್ತರ ಫಸ್ಟ್ ಫೇಸ್ ಶುರುವಾಗಿದೆ ಯಾವಾಗ ಕೇಳಿದ್ರೆ 1 ಏಪ್ರಿಲ್ 2026. 1 ಏಪ್ರಿಲ್ 1, 2026 ಫಸ್ಟ್ ಫೇಸ್ ಶುರುವಾಯಿತು. ಬಟ್ ಮನೆಗಳಿಗೆ ಬಂದಿದ್ದು ಏಪ್ರಿಲ್ 15ರಿಂದ.
ಅಲ್ಲಿವರೆಗೆ ಈ ಟ್ರೈನಿಂಗ್ ಮತ್ತಿತರ ಪ್ರೋಸೆಸ್ ಮಾಡಿದ್ರು. ಏಪ್ರಿಲ್ 15ರಿಂದ ಮೇ 15ರವರೆಗೆ ಈ ಒಂದು ಮನೆಗಳನ್ನು ಭೇಟಿ ಮಾಡಿ ಕಟ್ಟಡದ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಿತ್ತು. ಇದು ಫಸ್ಟ್ ಫೇಸ್. 2022 ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಇದಾರಲ್ಲ ಸುದರ್ಶನ್ ಪಟ್ನಾಯಕ್, ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹಿ ವಾಸ್ ಅ ಸ್ಯಾಂಡ್ ಆರ್ಟಿಸ್ಟ್, ಮರಳು ಶಿಲ್ಪ ಅಥವಾ ಸ್ಯಾಂಡ್ ಆರ್ಟ್. ಇವರೊಬ್ಬ ಮರಳು ಶಿಲ್ಪಿ ಆಗಿದ್ದಾರೆ. ಈ ಕೆಳಗಿನ ಯಾವ ಆ್ಯಪ್ ಮೂಲಕ ಜನರು ಮನೆಯಲ್ಲೇ ಕುಳಿತು ತಮ್ಮ ಮಾಹಿತಿಯನ್ನು ತುಂಬಬಹುದಾಗಿತ್ತು? ಸರಿ ಉತ್ತರ ಸೆಲ್ಫ್ ಎನ್ಯುಮರೇಷನ್. ಅದು ನೋಡಿ, ಅದು ಈ ರೀತಿ ಇತ್ತು, sc.census.gov.in ಅಂತಿತ್ತು. ಸೊ ಈ ಒಂದು ವೆಬ್ಸೈಟಿಗೆ ಹೋಗಿ, ಆ್ಯಪ್ ಅನ್ನೋದಕ್ಕಿಂತ ವೆಬ್ಸೈಟ್ ಅನ್ಬೋದು ನಾವು ಇದನ್ನ. ಸೊ ಈ ವೆಬ್ಸೈಟಿಗೆ ಹೋಗಿ ನೋಡಿ, SC ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತೀನಿ, ಅಂದರೆ ಸ್ವಯಂ ಗಣತಿ ಅಂತ. ಅನೇಕರು ಸ್ವಯಂ ಗಣತಿ ಕೂಡ ಮಾಡ್ಕೊಂಡಿದ್ರು. ಅಂದರೆ ಏನು ಶಿಕ್ಷಕರ ಒಂದು ಪ್ರಶ್ನೆಗಳನ್ನು ಕೇಳಿದ್ರಲ್ಲ, ಅದನ್ನು ಅವ್ರು ಬರೋಕ್ಕಿಂತ ಮೊದಲೇ ನಾವು ನಮ್ಮ ಮನೆಯ ವಾಸ್ತವ ಸ್ಥಿತಿಯನ್ನು ಹಾಕೋದಕ್ಕೆ ಕೂಡ ಅವಕಾಶ ಇತ್ತು. ಇದು ಸೆಲ್ಫ್ ಎನ್ಯುಮರೇಷನ್ ಅಥವಾ ಸ್ವಯಂ ಗಣತಿ. ಭಾರತದ ಮೊದಲ ಜನಗಣತಿ ಯಾವಾಗ ಆಗಿತ್ತು ಹಾಗಾದರೆ? ಸರಿಯಾದ ಉತ್ತರ 1872. ಅದ್ರ ಬಗ್ಗೆ ಆಗಲೇ ನಾವು ಡೀಟೇಲ್ಡ್ ಆಗಿ ಹೇಳಿದ್ವಿ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಲಾರ್ಡ್ ಮೇಯೋ ಇರ್ತಾರೆ ಗವರ್ನರ್ ಜನರಲ್ ಆಗಿ. ಆ ಟೈಮಲ್ಲಿ 1872 ಅಲ್ಲಿ ಭಾರತದ ಫಸ್ಟ್ ಸೆನ್ಸಸ್ ಆಗುತ್ತೆ. ಭಾರತದ ಮೊದಲ ನಿಯಮಿತ ಜನಗಣತಿ. ನಿಯಮಿತ ಅಂದ್ರೆ ಏನಿದು? ಫಸ್ಟ್ ಜನಗಣತಿ ಅಂದ್ರೆ ಏನು, ನಿಯಮಿತ ಅಂದ್ರೆ ಏನು ಕೇಳಿದ್ರೆ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡು ಮಾಡಲಾದಂಥ ಜನಗಣತಿ ಯಾವಾಗ ಕೇಳಿದ್ದಾರೆ, ಯಾರ ಕಾಲದಲ್ಲಿ ಕೇಳಿದ್ದಾರೆ? ಸರಿ ಉತ್ತರ 1881ರಲ್ಲಿ. 1881ರಲ್ಲಿ ಲಾರ್ಡ್ ಮೇಯೋನೇ ಇರ್ತಾನೆ ಆಗಲೂ ಕೂಡ. ಆ ಸಂದರ್ಭದಲ್ಲಿ ಈ ಒಂದು ಜನಗಣತಿ ಆಗುತ್ತೆ. ಭಾರತದ ವೈಜ್ಞಾನಿಕ ಜನಗಣತಿ ಸೈಂಟಿಫಿಕಲ್ ಸೆನ್ಸಸ್ ನಡೆದಂಥ ವರ್ಷ ಯಾವುದು? ಸರಿ ಉತ್ತರ 1881. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಇನ್ನೊಂದು ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ವರ್ಷದ ಜನಗಣತಿಯನ್ನು ಗ್ರೇಟ್ ಡಿವೈಡ್ ಅಂತ ಕರೀತಾರೆ? ಮಹಾವಿಭಾಜಕ ಜನಗಣತಿ ಅಥವಾ ಮಹಾವಿಭಜನೆ ಅಂತ ಕರೀತಾರೆ. ಯಾವ ವರ್ಷದ ಜನಗಣತಿಯನ್ನ ಮಹಾವಿಭಜನೆ ಅಂತ ಕರೀತಾರೆ ಕೇಳಿದ್ರೆ ಸರಿ ಉತ್ತರ 1921ರ ಜನಗಣತಿಯನ್ನ ಗ್ರೇಟ್ ಡಿವೈಡ್ ಅಥವಾ ಮಹಾವಿಭಜನೆಯ ವರ್ಷ ಅಂತೇಳಿ ಕರೀತಾರೆ ಇದನ್ನ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. ಈ ಪ್ರಶ್ನೆ ನಿಮಗೆ ಭಾರತೀಯ ಜನಗಣತಿಯ ಜನಕ, ದ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಅಂತೇಳಿ ಯಾರನ್ನ ಕರೀತಾರೆ? ಆಪ್ಷನ್ಸ್ ಈ ರೀತಿ ಇದೆ: ಥಾಮಸ್ ಜಾಫರ್ಸನ್, ಹೆನ್ರಿ ವಾಲ್ಟರ್, ಚಂದ್ರ ಶಂಸೇರ ರಾಣಾ, ಯುಜು ಮೊರೇಟಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.